ಮುಸ್ಲಿಮರಿಗೆ ಪ್ರವೇಶವಿಲ್ಲ ಎಂದು ಹೇಳಿ ಮುಸ್ಲಿಮರ ಬಗ್ಗೆ ನಕಾರಾತ್ಮಕ ಚರ್ಚೆಯನ್ನ ಹುಟ್ಟುಹಾಕಿ ಕುಂಭಮೇಳಕ್ಕೆ ಚಾಲನೆಯನ್ನ ನೀಡಿದವರನ್ನೆಲ್ಲ ಬೆರಗಾಗಿಸುವಂತೆ ಮುಸ್ಲಿಮರು ಪಾಸಿಟಿವ್ ಕಾರಣಕ್ಕಾಗಿ ಮಾಧ್ಯಮಗಳಲ್ಲಿ ಚರ್ಚೆಯಲ್ಲಿದ್ದಾರೆ. ಎಲ್ಲಿಯವರೆಗೆ ಎಂದರೆ, ಕುಂಭಮೇಳಕ್ಕೆ ಮುಸ್ಲಿಮರಿಗೆ ಏಕೆ ಪ್ರವೇಶ ಕೊಡಬೇಕು, ಮಕ್ಕಾದಲ್ಲಿ ಪ್ರವೇಶ ಇದೆಯಾ ಎಂದೆಲ್ಲ ಪ್ರಶ್ನಿಸುತ್ತಿದ್ದ ಗೋಧಿ ಮೀಡಿಯಾಗಳೇ ಇದೀಗ ಪ್ರಯಾಗ್ರಾಜ್ನ ಮುಸ್ಲಿಮರನ್ನ ಪ್ರಶಂಸಿಸಲೇಬೇಕಾದ ಅನಿವಾರ್ಯತೆಗೆ ತಲುಪಿವೆ. ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ನಡೆದದ್ದು ಮತ್ತು ಅದರಿಂದಾಗಿ ಸಾವು ನೋವುಗಳು ಉಂಟಾದದ್ದು ನಿಮಗೆ ಗೊತ್ತಿರಬಹುದು. ಇದರಿಂದಾಗಿ ಕುಂಭಮೇಳದ ಆಸುಪಾಸಿನ ಇಡೀ ಪ್ರದೇಶಗಳು ಜನಜಂಗುಳಿಯಿಂದ ತುಂಬಿ ಹೋಗಿತ್ತು. ವಾಹನಗಳು ನಿಂತಲ್ಲಿ ನಿಂತಿದ್ದವು. ಎಲ್ಲಿಂದಲೋ ಬಂದ ಭಕ್ತರು ದಿಕ್ಕೇ ತೋಚದಂತಾದ್ರು. ಎಲ್ಲಿಗೆ ಹೋಗಬೇಕೆಂದೇ ಅವರಿಗೆ ಗೊತ್ತಾಗಲಿಲ್ಲ. ಇಂಥ ಸಂದರ್ಭದಲ್ಲಿ ಈ ಭಕ್ತಾದಿಗಳ ನೆರವಿಗೆ ಬಂದದ್ದೇ ಮುಸ್ಲಿಮರು. ಪ್ರಯಾಗ್ರಾಜ್ ಸುತ್ತಮುತ್ತಲಿನ ಮುಸ್ಲಿಮರ ಮಸೀದಿಗಳು, ದರ್ಗಗಳು, ಮನೆಗಳು ಮತ್ತು ಮದರಸಗಳು ಈ ಭಕ್ತಾದಿಗಳಿಗೆ ತೆರೆದುಕೊಂಡವು. ಕುಲ್ದಾಬಾದ್ನ ಶಾಹಿ ಜಾಮಾ ಮಸೀದಿಯ ಒಳಗೆ ಈ ಭಕ್ತಾದಿಗಳಿಗೆ ರಾತ್ರಿಯಲ್ಲಿ ಮಲಗುವ ವ್ಯವಸ್ಥೆಯನ್ನ ಮಾಡಲಾಯಿತು. ಮುಖ್ಯವಾಗಿ ಈ ಭಕ್ತಾದಿಗಳು ಟಾಯ್ಲೆಟ್ನ ಸಮಸ್ಯೆಯನ್ನು ಎದುರಿಸುತ್ತಿದ್ದರು. ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನು ಎದುರಿಸುತ್ತಿದ್ದರು. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾದದ್ದೇ ಪ್ರಯಾಗ್ರಾಜ್ ಸುತ್ತಮುತ್ತಲಿನ ನಕಾಸ್ಕೋನಾ, ಹಿಮ್ಮತ್ಗಂಜ್, ಕುಲ್ದಾಬಾದ್ ಪ್ರದೇಶದ ಮಸೀದಿ, ದರ್ಗಗಳು, ಮುಸ್ಲಿಮರ ಮನೆಗಳು ಮತ್ತು ಮದರಸಗಳು. ಈ ಕುರಿತಾದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಧಾರಾಳ ಹರಿದಾಡುತ್ತಿದೆ. ಗೋಧಿ ಮೀಡಿಯಾಗಳು ಎಷ್ಟೇ ಅಡಗಿಸಲು ಪ್ರಯತ್ನಿಸಿದರೂ ಸೋಷಿಯಲ್ ಮೀಡಿಯಾ ಅದನ್ನು ಎತ್ತಿ ಎತ್ತಿ ಈ ಗೋಧಿ ಮೀಡಿಯಾಗಳ ಮುಖಕ್ಕೆ ಹಿಡಿಯುತ್ತಿವೆ. ಮುಸ್ಲಿಮರಿಗೆ ಕುಂಭಮೇಳಕ್ಕೆ ಏಕೆ ಪ್ರವೇಶ ನೀಡಬೇಕು ಎಂದು ಕೇಳಿದ ಗೋಧಿ ವಿಡಿಯೋಗಳ ಕಪಾಳಕ್ಕೆ ಹೊಡೆಯುವಂತೆ ಈ ಭಕ್ತಾದಿಗಳು ಮುಸ್ಲಿಮರ ಮನೆಗಳಿಗೆ ಹೋಗಿದ್ದಾರೆ, ಮಸೀದಿಗಳಿಗೆ ಹೋಗಿದ್ದಾರೆ ಮತ್ತು ಹಿಂದೂ ಮುಸ್ಲಿಂ ಎಂದು ವಿಭಜಿಸುವ ಮಾಧ್ಯಮ ಮತ್ತು ರಾಜಕೀಯ ನಾಯಕರ ಕೆನ್ನೆಗೆ ಪರೋಕ್ಷವಾಗಿ ಬಾರಿಸಿದ್ದಾರೆ. ಒಂದು ಕಡೆ ಮಸೀದಿ ಅಡಿಯಲ್ಲಿ ಮಂದಿರವನ್ನ ಹುಡುಕುವ ರಾಜಕೀಯ ನಡೆಯುತ್ತಿದೆ. ಈ ರಾಜಕೀಯಕ್ಕೆ ನೇತೃತ್ವ ನೀಡುತ್ತಿರುವುದೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಮುಸ್ಲಿಮರು ಕುಂಭಮೇಳಕ್ಕೆ ಬರಬೇಕಾಗಿಲ್ಲ ಎಂಬ ಅಭಿಯಾನಕ್ಕೆ ನೇತೃತ್ವವನ್ನು ನೀಡಿದ್ದೂ ಅವರೇ. ಆದರೆ ಈ ವಿಭಜನಕಾರಿ ರಾಜಕೀಯ ಸಿದ್ಧಾಂತಕ್ಕೆ ಪ್ರಕೃತಿಯೇ ತಿರುಗೇಟು ನೀಡಿತು. ಸಂಕಷ್ಟಕ್ಕೆ ಒಳಗಾದ ಸಾವಿರಾರು ಭಕ್ತಾದಿಗಳಿಗೆ ಮುಸ್ಲಿಮರು ಆಹಾರ ಮತ್ತು ನೀರನ್ನು ಒದಗಿಸಿದರು. ಚಳಿಗೆ ನಡುಗುತ್ತಿದ್ದವರಿಗೆ ತಮ್ಮದೇ ಬ್ಲಾಂಕೆಟ್ ಅನ್ನ ಕೊಟ್ಟು ರಕ್ಷಿಸಿದರು. ಉಳಕೊಳ್ಳುವುದಕ್ಕೆ ಮಸೀದಿಯನ್ನ ತೆರೆದುಕೊಟ್ರು. ತಮ್ಮ ಮನೆಯಲ್ಲೂ ಆಶ್ರಯವನ್ನು ಒದಗಿಸಿದ್ರು. ಶೌಚಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಆದರೆ ಮುಸ್ಲಿಮರನ್ನ ನಕಾರಾತ್ಮಕವಾಗಿ ಬಿಂಬಿಸಿ ಟಿಆರ್ಪಿ ಪಡೆಕೊಳ್ಳ ಬಯಸಿದ್ದ ಗೋಧಿ ಮೀಡಿಯಾಗಳಿಗೆ ಇವನ್ನೆಲ್ಲ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಮುಸ್ಲಿಮರ ಈ ಮಾನವೀಯ ಗುಣವನ್ನ ಅತ್ತ ತೋರಿಸಲೂ ಆಗದೆ ಇತ್ತ ಅಡಗಿಸಲೂ ಆಗದೆ ಗೋಧಿ ಮೀಡಿಯಾದ ಕೆಲವು ಆಂಕರ್ಗಳು ಒದ್ದಾಡುತ್ತಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ, ಮುಖ್ಯವಾಗಿ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಕಣ್ಣು ದಣಿಯುವಷ್ಟು ಇಂತಹ ವಿಡಿಯೋಗಳಿವೆ. ಮುಸ್ಲಿಮರ ಮಾನವೀಯತೆಯನ್ನ ಹೃದಯ ತುಂಬಿ ಕುಂಭಮೇಳದ ಭಕ್ತಾದಿಗಳು ಅಭಿನಂದಿಸುವ ದೃಶ್ಯಗಳಿವೆ. ನೀವು ದ್ವೇಷವನ್ನ ಹಂಚುತ್ತೀರಿ, ಆದರೆ ನಾವು ಪ್ರೀತಿಯನ್ನ ಮಾತ್ರ ಹಂಚುತ್ತೇವೆ ಎಂಬ ಸಂದೇಶವನ್ನ ಪ್ರಯಾಗ್ರಾಜ್ನ ಮುಸ್ಲಿಮರು ಸಾರಿದ್ದಾರೆ. ಈ ದೇಶದ ಪಾಲಿಗೆ ಇದು ಬಹಳ ಬಹಳ ಅಗತ್ಯ. ದ್ವೇಷವನ್ನ ಹಂಚುವ ರಾಜಕಾರಣಿಗಳು ಮತ್ತು ಗೋಧಿ ಮೀಡಿಯಾಗಳು ಮುಖ ಮುಚ್ಚಿಕೊಳ್ಳುವಂತೆ ಮಾಡಿದ ಪ್ರಯಾಗ್ರಾಜ್ನ ಮುಸ್ಲಿಮರಿಗೆ ಧನ್ಯವಾದಗಳು.